ಈಗ ಸಿನ್ಸ್ ಯು ಸ್ಪೋಕ್ ಅಬೌಟ್ 11 ಎನರ್ಜೀಸ್ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ? ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿ ಹೇಗೆ ನಿರಂಜನ್? ಆಲ್ವೇಸ್ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀವಿ. ಅದು ನಮಗೆ ಒಳ್ಳೇದೇ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಇಲ್ಲ ನನ್ನ ಲೈಫ್ ಹಿಂಗೆ ಕಷ್ಟನೇ ಇದೆ, ಪ್ರಾಬ್ಲಮ್ಸು ಬರ್ತಾ ಇಲ್ಲ ಅಂದಾಗ ಅದು ಇನ್ನೂ ಮಲ್ಟಿಪ್ಲೈ ಆಗುತ್ತೆ. ನಿಮ್ಮ ಕಷ್ಟಗಳು ಮಲ್ಟಿಪ್ಲೈ ಆಗುತ್ತೆ ಹೊರತು ನಿಮಗೆ ಪಾಸಿಟಿವಿಟಿ ಸಿಗೋಲ್ಲ. ಬಟ್ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ, ಇಲ್ಲ ನನಗೇನೋ ಇವತ್ತು ಒಳ್ಳೇದಾಗುತ್ತೆ, ಇವತ್ತು ನಾನು ರ್ಯಾಪಿಡ್ ರಶ್ಮಿ ಶೋಗೆ ಬರ್ತಾಯಿದ್ದೀನಿ, ಒಳ್ಳೇದಾಗುತ್ತೆ. ಅದು ತುಂಬ ಮಾತಾಡ್ತೀವಿ, ನಾಳೆ ಏನೋ ಒಂದಿರುತ್ತೆ. ಕೀಪ್ ಟಾಕಿಂಗ್ ಪಾಸಿಟಿವ್ ಇನ್ ಟು ಯುವರ್ ಸೆಲ್ಫ್. ಅಂದರೆ ಯು ಹ್ಯಾವ್ ಟು ಆಲ್ವೇಸ್ ಬಿ ಪಾಸಿಟಿವ್. ಆಗ ನಿಮ್ಮನ್ನು ನೋಡಿ ಒಂದು 10 ಜನ ಹೇಳ್ತಾರೆ, ಏನಪ್ಪ ಈ ಹುಡುಗ ಇಷ್ಟು ಚೆನ್ನಾಗಿ ಹಿಂಗೆ ಆ ವೈಬ್ರೆನ್ಸ್ ಸ್ಪ್ರೆಡ್ ಆಗಬೇಕೆ ಹೊರತು ಅದು ಆಬ್ವಿಯಸ್ಲಿ ನಿಮ್ಗೆ ಹಂಗೆ ಯೂನಿವರ್ಸ್ ರಿವಾರ್ಡ್ ಮಾಡುತ್ತೆ. ನಿಮಗೆ ಎಲ್ಲೋ ಒಂದು ಕಡೆ ಓಕೆ ಯು ನೀಡ್ ದಿಸ್, ಯು ಡಿಸರ್ವ್ ದಿಸ್ ಅಂತ ಕೊಡುತ್ತೆ. ಅವ್ರು ಹೇಳ್ತಾರಲ್ಲ, ಅಂದರೆ ದ ಥಿಯರಿ ಈಸ್ ನೀವೊಂಥರ ಕನ್ನಡಿ ಇದ್ದಂಗೆ. ಈಗ ನೀವು ಪಾಸಿಟಿವ್ ಆಗಿದ್ರೆ ಅದೇ ಅಟ್ರಾಕ್ಟ್ ಮಾಡ್ತಿರ್ತೀರಾ. ನೀವು ಅದಕ್ಕೆ ಅಲ್ಲ ಹಳೆ ಕಾಲದಲ್ಲಿ ಕೆಟ್ಟದ್ದು ಮಾತಾಡಬೇಡ, ಆ ವೈಬ್ರೇಷನ್ ಎಲ್ಲ ಅವ್ರಿಗೆ ಅವತ್ತು ಆ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು ಅಲ್ವಾ. ಇವತ್ತು ನಾವು ವೈಬ್ರೇಷನ್ನು ನಾವು ಒಂದು ಸ್ವಲ್ಪ ಮಾಡರ್ನ್ ಆಗಿ ಮಾತಾಡ್ತೀವಿ. ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ಟಿಪ್ ದಟ್ ಆಲ್ವೇಸ್ ಥಿಂಕ್ ಗುಡ್, ಫೀಲ್ ಗುಡ್, ಅಂಡ್ ಯು ಕಾಂಟ್ ಚೀಟ್ ದೇರ್ ಅಲ್ಲ. ನೋ ಮ್ಯಾಟರ್ ವಾಟ್, ಆಬ್ವಿಯಸ್ಲಿ ಎಲ್ಲರೂ ಈ ಥರ ಇರಲ್ಲ. ಲಾಡ್ ಆಫ್ ಪೀಪಲ್ ಗೋ ಅಂಡರ್ ಲಾಡ್ ಆಫ್ ಪ್ರಾಬ್ಲಮ್ಸ್, ಲಾಡ್ ಆಫ್ ಪ್ರೆಷರ್ಸ್, ಆ್ಯಂಡ್ ಅವ್ರ ಮೈಂಡ್ ಸೆಟ್ಟು ಹಾಗೆ ಇರುತ್ತೆ. ಬಟ್ ಯು ಶುಡಂಟ್ ರಿಫ್ಲೆಕ್ಟ್ ದಟ್ ಆನ್ ಅದರ್ಸ್. ಟೇಕ್ ಇಟ್ ಇನ್, ಸಿಟ್ ಡೌನ್, ಥಿಂಕ್ ಅಬೌಟ್ ಇಟ್. ಓಕೆ, ಇವಾಗ ಬೇಜಾರಾಯಿತು, ಎಷ್ಟೊತ್ತು ಬೇಜಾರು ಮಾಡ್ಕೋತೀಯಾ? 1 hour 2 hour. ಆಮೇಲೆ ಯು ಹ್ಯಾವ್ ಟು ಬಿ ಯೋರ್ ಸೆಲ್ಫ್ ಅಗೇನ್. ಓಕೆ, ಮತ್ತೆ ಡೂ ಸಮಥಿಂಗ್ ದಟ್ ಲೈಟ್ಸ್ ಅಪ್ ಯುವರ್ ಮೂಡ್. ನೀವು ಕೊಡ್ಕೊಂಡು ಹೆಂಗೆ ಆಚೆಗೆ ಬರ್ತೀರಾ? ನಾನು ಐ ಕಂಪ್ಲೀಟ್ಲಿ ಡಿಸ್ಟ್ರಾಕ್ಟ್ ಮೈ ಸೆಲ್ಫ್. ಒಂದು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರೂ ಆಚೆ ಹೋಗ್ತೀನಿ, ಕಂಪ್ಲೀಟ್ಲಿ ನಾನು ಅದ್ರ ಟಾಪಿಕ್ ಬಗ್ಗೆನೇ ಯೋಚನೆ ಮಾಡಲ್ಲ ಏನಾರಾಗಿತ್ತು ಅಂದರೆ. ಆ್ಯಂಡ್ ಒಬ್ಬನೇ ಇದ್ದಾಗಲೇ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಆ ಥರ ಇರಬಾರ್ದು. ಅದನ್ನು ಟಕ್ ಅಂತ ಕಟ್ ಮಾಡಬೇಕು, ಬೇರೆ ಏನೋ ಮಾಡಬೇಕು, ಸ್ಪಾಂಟೇನಿಯಸ್ ಆಗಿ ಏನೋ ಮಾಡಬೇಕು. ಹೋಗಿ ಜಿಮ್ಗೆ ಹೋಗಿ, ಸೊ ಯಾರ ಜೊತೆಗೋ ಮಾತಾಡಿ, ಒಂದು 10 ಜನ ಜೊತೆ ಸೇರಿ ರ್ಯಾಂಡಮಾಗಿ ಸ್ಟ್ರೇಂಜರ್ಸ್ ಮೀಟ್ ಮಾಡಿ, ಅಷ್ಟೇ. ಜಸ್ಟ್ ವೇರ್ ಅ ಬ್ಯಾಗ್ ಆ್ಯಂಡ್ ಕಟ್. ನೀವು ಬೇರೆ ಕಡೆ ಹೋಗಿ, ಬೇರೆ ಜಾಗಕ್ಕೆ ಹೋಗಿ, 1000 ಜಾಗಗಳಿದೆ, ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಳ್ಳಿ, ಏನೋ ಒಂದು ಮಾಡಿ. There's a lot of things you have to see in life. ಇವೆಲ್ಲ ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದು ನಿರಂಜನ್? ನಾನೇ ಕಲ್ತ್ಕೊಂಡೆ ಮೇಡಮ್, ಅಷ್ಟೇ. ನಾವು ಇನ್ ದಿಸ್ ಮ್ಯಾನಿಫೆಸ್ಟೇಷನ್ ಇದು ನಿಮ್ಮ ವಿಜುವಲ್ ಬೋರ್ಡ್ ಏನಾರು ಇದೆಯಾ? ಇಲ್ಲಿದೆ, ವಿಷನಲ್ಲಿದೆ. ಇಂಟ್ರೆಸ್ಟಿಂಗ್. ಅದನ್ನೇ ಹಳೆ ಕಾಲದಲ್ಲಿ ಹಠ ಅಂದರು. ಅದು ಬೇಕೇ ಬೇಕು, ಅದು ನಮ್ಮ ಇಡೀ ಬ್ಲಡ್ ಲೈನಲ್ಲೇ ಇದೆ ಆ ಹಠ ಅನ್ನೋದು. ನಾನೀಗ ಅಷ್ಟೊಂದು ಎಕ್ಸ್ಪೋಸ್ ಮಾಡಲ್ಲ, ಇಲ್ಲ ನೆಗೆಟಿವ್ನ ದಯವಿಟ್ಟು ಸಿನಿಮಾದಲ್ಲಿ ತೋರಿಸಿ ಅಂತ. ಬಟ್ ಸ್ಟಿಲ್ ಈಗ ಓಕೆ, ಐ ಕ್ಯಾನ್ ಟೆಲ್ ಯು ಮೈಂಡ್. ನನಗೀಗ ಐ ವಾಂಟ್ ಟು ಲೂಸ್ ವೇಟ್ ಅಂತ ನಾನು ಕನ್ನಡಿ ಪಕ್ಕ ಪುಟ್ ಆಫ್ ಒಂದು ತುಂಬ ಫಿಟ್ ಆಗಿರೋ ಒಂದು ಹುಡುಗಿ ಫೋಟೋ ನಿಜವಾಗ್ಲೂ ಪ್ರಿಂಟ್ ತೆಗೆದು ಹಾಕಿದ್ದೀನಿ. ಮತ್ತು ನಾನು ತಿಂಗಳಿಗೆ ಎಷ್ಟು ದುಡ್ಡು ಮಾಡಬೇಕು ಅದ್ರದ್ದು ನಾನು ಹಾಕಿದ್ದೀನಿ. ಅಂದರೆ ಐ ಆಮ್ ಜಸ್ಟ್ ಶೇರಿಂಗ್ ದಿಸ್ ಸೋ ಓಪನ್ಲಿ ಬಿಕಾಸ್ ನಂಗೆ ದಿನ ನೋಡ್ತಾ ಇದ್ದಾಗ ನಾನು ಒಂದು ಚೂರು ದಾರಿ ತಪ್ಪಬಾರ್ದು, ಚೂರು ಹಿಂಗೆ ಹೋದ್ರೂ ಟ್ರ್ಯಾಕಿಗೆ ಬರಬೇಕು ಅಂತ. ದಿಸ್ ಇಸ್ ವಾಟ್ ಐ ಡೂ. ವಾಟ್ ಡು ಯು ಡೂ? ನಾನು ಆ ಥರ ಏನೂ ಫಿಕ್ಸ್ ಮಾಡ್ಕೊಂಡಿಲ್ಲ. ಬಿಕಾಸ್ ಐ ಬಿಲೀವ್ ಈ ಕೆಲವು ಎಕ್ಸ್ಪೀರಿಯನ್ಸಸ್ಸು ದೇವರೇ ಕ್ರಾಫ್ಟ್ ಮಾಡ್ತಾನೆ ನಿನಗೆ, ಕೆಲವುದೊಂದಷ್ಟು ಹೇಳ್ಕೊಡೋಕ್ಕೆ. ಅದು ನೀನು ಜಡ್ಜ್ ಮಾಡೋಕ್ಕಾಗಲ್ಲ. ನಾನು ಹಿಂಗೆ ಇರ್ತೀನಿ ಅಂದರೆ ಹಂಗೆ ಇರೋಕ್ಕಾಗಲ್ಲ. ಕೆಲವು ಸಲ ಅವನೇನೋ ಒಂದು ತಂದು ಇಡ್ತಾನಲ್ಲಿ, ಹೌದಾ ನನ್ನ ಮಗ ನಾನು ಟೆಸ್ಟ್ ಮಾಡ್ತೀನಿ ಅಂತ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ದಟ್ಸ್ ವೈ ಯು ಹ್ಯಾವ್ ಟು ಬಿ ಅ ಕ್ಲೀನ್ ಸ್ಲೇಟ್, ವಾಟರ್ ಥರ ಇರಬೇಕು. ಓಕೆನಪ್ಪ, ನಾನು ಎಲ್ಲಾದರೂ ಹರಿತೀನಿ ಹಾಗೆ. ಇದಕ್ಕೆ ಎರಡಿದೆ ನೀವು ಹೇಳಿ, ಸೋ ನಿಜ. ಬ್ರೂಸ್ಲಿ ಅವ್ರದ್ದು ಒಂದು ಮಾತಿದೆ ಅಂತ, ಬಿ ವಾಟರ್ ಮೈ ಫ್ರೆಂಡ್ ಅಂತ. ಐ ಫಾಲೋ ದಟ್ ಮೈಂಡ್ ಸೆಟ್. ಅಂದರೆ ನಾನು ತುಂಬ ಇಲ್ಲ ಹಿಂಗೆ ಅಂತಿದ್ದಾಗ ಕೆಲವು ಸಲ ನನಗೆ ಇದ್ದೆ, ಅದು ನನಗೆ ಹೇಳ್ಕೊಡ್ತು ಪಾಠ. ನಿಂದೇನಿಲ್ಲ, ಇಲ್ಲಿ ಇರೋ ನಿಮಿಷ ನಾನು ಬೇರೆದೆಲ್ಲ ಎಕ್ಸ್ಪೀರಿಯನ್ಸ್ ಕ್ರಾಫ್ಟ್ ಮಾಡ್ತೀನಿ ಅಂತ. ಸೀರಿಯಸ್ಲಿ? ಎಸ್, ಐ ವೆಂಟ್ ಥ್ರೂ ಅ ಲಾಟ್. ಅದು ನಾನು ಆಬ್ವಿಯಸ್ಲಿ ಅದು ಸಿನಿಮಾ ಆಗಿರಲಿ, ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನನಗಾಗಿದ್ದದು. ಇಲ್ಲ ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಇರಬೇಕು, ಹಿಂಗೆ ಎಲ್ಲ ಆಗುತ್ತೆ ನನಗೆ ಅನ್ನೋದು ನಾನೊಂದು ಮಂಡು ಧೈರ್ಯ ಅಂತಾರಲ್ಲ, ಅದನ್ನು ಬ್ರೇಕ್ ಮಾಡೋಕ್ಕೆ ಕೆಲವು ಎಕ್ಸ್ಪೀರಿಯನ್ಸಸ್ ಬರುತ್ತೆ. ಅದಾದಮೇಲೆ ಯು ಸಿಟ್ ಡೌನ್. ಓಕೆ. ಸೊ ನೀವು ಅದಕ್ಕೆ ಇಂಗ್ಲೀಷಲ್ಲಿ ಬಂದಿದ್ದು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ಸೊ ಯು ಸೀನ್ ಇಟ್. ಅವನಿಗೇನೋ ಬೇರೆನೇ ಪ್ಲಾನ್ ಇರುತ್ತೆ ಒಬ್ಬೊಬ್ರದ್ದು. ಎಲ್ಲ ಅನುಭವಿಸಿರೋದು. ಫಾರ್ ಶೂರ್. Wake up to fresh ideas. Repose. ಇದರೆಲ್ಲ ಆದಾಗ ಮತ್ತೆ ಮುಂದೆ ಹೆಂಗೆ ಹೆಜ್ಜೆ ಇಡೋದು? ಈಗ ನಾನು ಪ್ಲಾನ್ ಮಾಡೋದ ಅಥವಾ ಅದೇನೋ ಆಗತ್ತೆ ಅಂತ ಸುಮ್ಮನೆ ಕೂಡಬೇಕು? ಅದು ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು ಅಂತಾನೆ ಹೇಳ್ತಾರೆ. ಅದು ನೀವು ಮಾಡೋದು ಮಾಡಿ, ನಿಮ್ಮ ಲೆಕ್ಕದಲ್ಲಿ ನೀವು ನಡೀತಾ ಯು ಹ್ಯಾವ್ ಟು ಡೂ ವಾಟ್ ಫೀಲ್ಸ್ ಗುಡ್ ಫಾರ್ ಯು, ವಾಟ್ ಗಿವ್ಸ್ ಯು ಹ್ಯಾಪಿನೆಸ್. ನಿಮಗೇನು ಖುಷಿ ಕೊಡುತ್ತೆ, ನಿಮಗೆ ನನ್ನ ಇವತ್ತಿನ ದಿನ ಅಪ್ಪ ನನಗೆ ಸಾರ್ಥಕನಪ್ಪ, ಒಳ್ಳೆ ನಿದ್ದೆ ಮಾಡ್ತೀನಿ ನೈಟ್ ಹೊತ್ತು, ಅಷ್ಟು ದಿನದಲ್ಲಿ ನೀವು ಎಷ್ಟು ಆಕ್ಯುಪೈ ಆಗಿ ನಿಮಗೆ ನೈಟ್ ಮಲಗಬೇಕಾದ್ರೆ ಒಂದು ಶಾಂತವಾದ ನಿದ್ದೆ ಸಿಗುತ್ತಲ್ಲ, ದಟ್ ಇಸ್ ಆಲ್. ದಟ್ ಲಿವ್ ಒನ್ ಡೇ ಅಟ್ ಅ ಟೈಮ್. ನಾಳೆ ಏನಾಗುತ್ತೋ ನಮಗೆ ಗೊತ್ತಿರಲ್ಲ, ನಿನ್ನೆ ಏನಾಗಿದೆ ಮರ್ತೋಗ್ಬಿಟ್ಟಿರ್ತೀವಿ.
ಸೊ ಲಿವ್ ಒನ್ ಡೇ ಅಟ್ ಅ ಟೈಮ್ ಆ್ಯಂಡ್ ಆಬ್ವಿಯಸ್ಲಿ ನಿಮ್ಗೆ ಅದು ಹೋಗ್ತಾ 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 ಚೆನ್ನಾಗಿ ಆಗುತ್ತೆ. ಯು ಹ್ಯಾವ್ ಟು ಬಿ ಇನ್ ದಟ್ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಅಷ್ಟೇ. ಆಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಕಮ್, ಪ್ರಾಬ್ಲಮ್ಸ್ ಕಮ್ ಆ್ಯಂಡ್ ಗೋ, ಬಟ್ ಯು ಹ್ಯಾವ್ ಟು ಆಲ್ಸೋ ಕೀಪ್ ಗೋಯಿಂಗ್ ಬಿಕಾಸ್ ಲೈಫ್ ಇಟ್ಸ್ ಅ ಲಾಂಗ್ ವೇ ಅಹೆಡ್. ತುಂಬ ಇದೆ ಲೈಫಲ್ಲಿ ನೋಡೋಕ್ಕೆ. ವಾವ್. ಸೊ ನಿಮ್ಮ ಡೈಲಿ ವಿನ್ಸ್ ಏನು ನಿರಂಜನ್? ಯಾಕಂದರೆ ಈಗ ವರ್ಷಕ್ಕೆ ಎಷ್ಟೇ ಸಿನಿಮಾ ನೀವು ಸೈನ್ ಮಾಡಿದ್ರು, ಒಂದು ಶುಕ್ರವಾರ 2 ಶುಕ್ರವಾರ ಆವತ್ತು ಇದರಲ್ಲಿ ಇರ್ತೀರ. ಈವನ್ ಇಫ್ ಯು ಸಕ್ಸೀಡ್ ದೆನ್ ಯುಲ್ ಆಲ್ವೇಸ್ ಬಿ ವಾಟ್ ನೆಕ್ಸ್ಟ್. ಈವನ್ ಇಫ್ ಯು ಫೇಲ್ ಯುಲ್ ಸೇ ಓಕೆ ವಾಟ್ ನೆಕ್ಸ್ಟ್. ಬಟ್ ವಾಟ್ ಆರ್ ಯುವರ್ ಡೈಲಿ ವಿನ್ಸ್? ಪ್ರತಿದಿನ ಗುರು ನನಗೆ ಇದಪ್ಪ, ದೀಸ್ ಆರ್ ಮೈ ವಿನ್ಸ್ ಅನ್ನೋದು ಏನೇನು ನಿಮ್ಮ ಲೈಫಲ್ಲಿ? ಫಸ್ಟ್ ವಿನ್ ಇಸ್ ಲುಕಿಂಗ್ ಎಟ್ ಮೈ ಮಾಮ್. ಅಮ್ಮ ಶಿ ಇಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ಐ ಥಿಂಕ್ ಎವ್ರಿ ಸ್ಮಾಲ್ ಥಿಂಗ್ಸ್ ಐ ಎಂಜಾಯ್. ನಾನು ಅದನ್ನು ಅಷ್ಟು ಲೈಫಲ್ಲಿ ಸಿಂಪಲ್ ಮಾಡ್ಕೊಂಬಿಟ್ಟಿದ್ದೀನಿ. ಐ ಸಿಂಪ್ಲಿಫೈಡ್ ಮೈ ಲೈಫ್ ವೇರ್ ಬೆಳಗ್ಗೆದ್ದು ತಿಂಡಿ ಏನು ಅದು ಖುಷಿ ನನಗೆ, ಮಧ್ಯಾಹ್ನ ಓಕೆ ಜಿಮ್ಗೆ ಹೋಗ್ತೀನಿ ಖುಷಿ ನನಗೆ, ಟ್ರೈನರ್ ಬರ್ತಾನೆ ಖುಷಿ ನನಗೆ, ಓಕೆ ಸಾಯಂಕಾಲ ಅಪ್ಪನ ಜೊತೆ ಕೂತ್ಕೊಂಡು 1 ಅವರ್ ಮಾತಾಡೋದು ಖುಷಿ ನನಗೆ. ಸಿಂಪಲ್ ಮಾಡ್ಕೊಂಡಿದ್ದೀನಿ. ಅವಾಗ ಎಲ್ಲ ನಮಗೆ ಬೇರೆ ಯಾವ್ದಾರು ಮಾಡಿದ್ರೆ ವಾವ್ ಅನ್ಸುತ್ತೆ, ಎಲ್ಲ ಪಾರ್ಟಿಗೆ ಹೋದಾಗ ವಾವ್ ಅನ್ಸುತ್ತೆ. ನಾನು ದಿನಾ ಪಾರ್ಟಿ ಮಾಡ್ತಾ ಇದ್ದಾಗ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಎಲ್ಲ ವಾರಕ್ಕೆ ಒಂದಿನ ಓಕೆ ಫನ್, ಫ್ರೆಂಡ್ ಜೊತೆ ಅವತ್ತೂ ಒಂದಿನ ಸಿಗ್ತೀನಿ ಫನ್. ಸೊ ಇಲ್ಲಿ ಎಷ್ಟು ಕಟ್ ಮಾಡ್ಕೋತೀರಾ ಲೈಫಲ್ಲಿ ಸಿಗೋದೆಲ್ಲ ಚೆನ್ನಾಗಿರುತ್ತೆ ಅನ್ನೋದಷ್ಟು. ಅಂದರೆ ನೀವು ಹೇಳೋದು ಬೇಸಿಕ್ ಇದೆ, ಒಂದಕ್ಕೆ ಇಟ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್. ಹೌದು, ಬಿ ಥ್ಯಾಂಕ್ಫುಲ್. ಎದ್ದ ತಕ್ಷಣ ಬಿ ಥ್ಯಾಂಕ್ಫುಲ್. ನನಗೆ ಅದನ್ನು ತುಂಬ ಜನ ಹೇಳ್ಕೊಟ್ಟಿದ್ದಾರೆ ನನಗೆ. ಎದ್ದ ತಕ್ಷಣ ಬಿ ಥ್ಯಾಂಕ್ಫುಲ್, ಎಲ್ಲದಕ್ಕೂ ಥ್ಯಾಂಕ್ಫುಲ್. ಓಕೆ ಅಪ್ಪ ಊಟ ಇದೆ, ನಾನು ಓಕೆ ಥ್ಯಾಂಕ್ ಯು. ನಮ್ಮ ತಲೆ ಮೇಲೆ ಒಂದು ರೂಫ್ ಇದೆ, ಥ್ಯಾಂಕ್ ಯು. ಓಡಾಡೋಕ್ಕೆ ಕಾರ್ ಇದೆ, ಜನ ಇದ್ದಾರೆ, ಕೆಲಸ ಇದೆ, ಎಲ್ಲದಕ್ಕೂ ಬಿ ಥ್ಯಾಂಕ್ಫುಲ್ ಅಷ್ಟೇ. ಸೈಲೆಂಟಾಗಿ ಮಾಡು ನಿನ್ನ ಕೆಲಸನ ಅಷ್ಟೇ, ಚೆನ್ನಾಗಿ ನಿಯತ್ತಾಗಿ ಮಾಡು ಅಷ್ಟೇ.